ಫ್ರೆಂಡ್ಸ್, ಒಂದು ಕ್ಷಣ ಊಹಿಸಿಕೊಳ್ಳಿ, ನೀವೊಂದು ಸರೋವರದ ದಡದಲ್ಲಿ ಕೂತಿದ್ದೀರಾ. ಅಲ್ಲಿ ನೀರು ಪೂರ್ತಿ ನಿಶಬ್ದವಾಗಿದೆ. ಅನಿರೀಕ್ಷಿತವಾಗಿ ನಿಮ್ಮ ಕಣ್ಣುಗಳ ಮುಂದೆಯೇ ಆ ಸರೋವರ ಸಂಪೂರ್ಣವಾಗಿ ಮಾಯವಾಗಿ ಹೋಗುತ್ತೆ. ಬಾತ್ ಟಬ್ನ ಪ್ಲಗ್ ಎಳೆದಂತೆ ದೋಣಿಗಳು, ಗಿಡಗಳು, ದೊಡ್ಡ ಭೂಪ್ರದೇಶಗಳು ಎಲ್ಲವೂ ಭಾರಿ ಜಲಪ್ರವಾಹದಲ್ಲಿ ಮುಳುಗಿ ಹೋಗ್ತಿವೆ. ಆ ಕ್ಷಣದಲ್ಲಿ ನಿಮ್ಮ ಫೀಲಿಂಗ್ ಹೇಗಿರುತ್ತೆ? ಇದು ಯಾವುದೋ ಸಿನಿಮಾ ಸೀನ್ ಅಲ್ಲ, ನಿಜವಾಗ್ಲೂ ನಡೆದ ಘಟನೆ. ಈ ಘಟನೆ ಪ್ರಪಂಚದಾದ್ಯಂತ ಎಂಜಿನಿಯರ್ಗಳನ್ನ, ವಿಜ್ಞಾನಿಗಳನ್ನ ಆಘಾತಕ್ಕೆ ಒಳಪಡಿಸಿತ್ತು. ಮನುಷ್ಯನ ಒಂದು ಸಣ್ಣ ತಪ್ಪಿನಿಂದ ಪ್ರಕೃತಿಯಲ್ಲಿ ಎಷ್ಟು ದೊಡ್ಡ ಭಯಾನಕ ಭೀಕರ ದೃಶ್ಯ ಉಂಟಾಗಬಹುದು ಎಂಬುದನ್ನ ಈ ಘಟನೆ ತೋರಿಸಿಕೊಡುತ್ತೆ. ಅಮೆರಿಕದ ಲೇಕ್ ಪಿಯಾಂಗೋರಲ್ಲಿ ನಡೆದ ನಿಜವಾದ ಘಟನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ವಯಸ್ಸನ್ನ ಕಾಮೆಂಟ್ ಮಾಡಿ. ಯಾಕಂದ್ರೆ ಇಂತಹ ಕಂಟೆಂಟ್ ಯಾವ ವಯಸ್ಸಿನವರಿಗೆ ಹೆಚ್ಚಾಗಿ ಇಷ್ಟವಾಗ್ತಿದೆ ಎಂದು ನಮಗೂ ಒಂದು ಐಡಿಯಾ ಬರುತ್ತೆ. 1980ರಲ್ಲಿ ಈ ಸರೋವರ ಒಂದು ಭಯಾನಕ ಸಂಘಟನೆಗೆ ಸಾಕ್ಷಿಯಾಗುತ್ತೆ. ಆ ದಿನ ಸರೋವರದ ಮಧ್ಯಭಾಗದಲ್ಲಿ ಸಡನ್ ಆಗಿ ದೊಡ್ಡ ಸುಳಿಗಳು ಉಂಟಾದವು. ಕಣ್ಣು ಮಿಟುಕಿಸುವಷ್ಟರಲ್ಲಿ ಸರೋವರದ ನೀರು ಪೂರ್ತಿ ಮಾಯವಾಗಿ ಒಂದು ದೊಡ್ಡ ಸುರಂಗದಂತೆ ಮಾರ್ಪಡುತ್ತೆ. ನೀರಿನ ಹರಿವು ಎಷ್ಟು ವೇಗವಾಗಿತ್ತೆಂದ್ರೆ ಸುತ್ತಮುತ್ತಲಿನ ಎಲ್ಲವನ್ನ ಒಳಗಡೆ ಎಳೆದುಕೊಳ್ಳುತ್ತೆ. ಎಷ್ಟರ ಮಟ್ಟಿಗೆಂದ್ರೆ ಪಕ್ಕದಲ್ಲಿದ್ದ ಲೇಕ್ ಓರ್ ಬೊಟಾನಿಕಲ್ ಗಾರ್ಡನ್ ಕೂಡ ಈ ಸರೋವರದಲ್ಲಿ ಸಮಾಧಿಯಾಗುತ್ತೆ. ಕೆಲವೇ ಗಂಟೆಗಳಲ್ಲಿ ಕೇವಲ 10 ಅಡಿ ಆಳವಿದ್ದ ಈ ಸರೋವರದ ಆಳ 200 ಅಡಿಗಳಿಗೆ ಏರಿಕೆಯಾಗುತ್ತೆ. ಮೀನುಗಾರರಿಗೆ, ಸ್ಥಳೀಯರಿಗೆ ಶಾಂತಿಯುತ ಸ್ಥಳವಾಗಿದ್ದ ಇಡೀ ಪ್ರದೇಶ ಕೆಲವೇ ಗಂಟೆಗಳಲ್ಲಿ ಒಂದು ದೊಡ್ಡ ಸುರಂಗವಾಗಿ ಬದಲಾಗುತ್ತೆ. ಇಷ್ಟಕ್ಕೂ ಇದು ಹೇಗೆ ಸಂಭವಿಸಿತು? ಇದು ಪ್ರಕೃತಿಯ ವಿನಾಶವ ಅಥವಾ ಮಾನವನ ತಪ್ಪ? ನವೆಂಬರ್ 20, 1980 ಬೆಳಗ್ಗೆ ಸರೋವರದ ಮಧ್ಯಭಾಗದಲ್ಲಿ ದೊಡ್ಡ ಡ್ರಿಲ್ಲಿಂಗ್ ಪ್ಲಾಟ್ಫಾರ್ಮ್ ನ ಅಳವಡಿಸ್ತಾರೆ. ಪ್ರಸಿದ್ಧ ಟೆಕ್ಸಾಕೋ ಆಯಿಲ್ ಕಂಪನಿ ಸರೋವರದ ಕೆಳಗಡೆ ಇರುವ ತೈಲ ಶೇಖರಣೆಯನ್ನ ಹೊರತೆಗೆಯಲು ಪ್ರಯತ್ನಿಸುತ್ತಿತ್ತು. ನಿಜ ಹೇಳ್ಬೇಕಂದ್ರೆ ಈ ಸರೋವರದ ಕೆಳಗಡೆ ದೊಡ್ಡ ಸಾಲ್ಟ್ ಡೋಮ್ ಇರುತ್ತೆ. ವಿಜ್ಞಾನಿಗಳ ನಂಬಿಕೆಯಂತೆ ಸಾಲ್ಟ್ ಡೋಮ್ ಸುತ್ತಮುತ್ತ ತೈಲ ಶೇಖರಣೆ ಇರುತ್ತೆ. ರಿಸರ್ಚ್ ಅಲ್ಲಿ ಈ ಸಾಲ್ಟ್ ಡೋಮ್ ಅಡಿಯಲ್ಲಿ ಭಾರಿ ಪ್ರಮಾಣದ ತೈಲ ಇದೆ ಎಂದು ತಿಳಿಯುತ್ತೆ. ಅದಕ್ಕಾಗಿ ಇಲ್ಲೇ ಡ್ರಿಲ್ಲಿಂಗ್ ಮಾಡೋಣ ಎಂದು ನಿರ್ಧರಿಸಿದರು. ಅವರ ಟೀಮ್ ನಲ್ಲಿ ಎಲ್ಲರೂ ಪ್ರೊಫೆಷನಲ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸ್ ಇರ್ತಾರೆ. ಇವರು ಇಂತಹ ಪ್ರಾಜೆಕ್ಟ್ ಗಳನ್ನ ಇದಕ್ಕೂ ಮುಂಚೆ ಬಹಳಷ್ಟು ಮಾಡಿದ್ದರು. ಇದು ಅಪಾಯಕಾರಿ ಕೆಲಸ ಎಂದು ಅವ್ರಿಗೂ ಗೊತ್ತಿತ್ತು. ಆದರೂ ನಂಬಿಕೆಯಿಂದ ಕೆಲಸ ಶುರು ಮಾಡಿದರು. ಬೆಳಗ್ಗೆ ಸುಮಾರು 6 ಗಂಟೆಯ ಸಮಯ. ಡ್ರಿಲ್ಲಿಂಗ್ ಸಂದರ್ಭದಲ್ಲಿ ಏನೋ ತೊಂದರೆಯಾಗುತ್ತೆ. 14 ಇಂಚಿನ ಡ್ರಿಲ್ ಸುಮಾರು 1200 ಅಡಿ ಆಳಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಸರೋವರದ ಮೇಲೆ ಕೆಲಸ ಮಾಡುತ್ತಿದ್ದವರಿಗೆ ಇದು ಹೊಸದೇನಲ್ಲ. ಇಂತಹ ಸಮಸ್ಯೆಗಳು ಎಷ್ಟೋ ಬಾರಿ ಬಂದಿರ್ತವೆ. ಆ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಲ್ಲೇ ಡ್ರಿಲ್ ಲೂಸ್ ಆಗಿ ಕೆಲಸ ಮತ್ತೆ ಶುರುವಾಗುತ್ತಿತ್ತು. ಆದ್ರೆ ಈ ಬಾರಿ ಅದು ನಡೆಯೋದಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಡ್ರಿಲ್ ಕದಲೋದಿಲ್ಲ. ಆಗ ಒಂದೇ ಸಲ ಡ್ರಿಲ್ಗೆ ಆಘಾತಗಳು ಆಗ್ತವೆ. ಆ ವರ್ಕರ್ಸ್ಗೆ ಇದು ಏನೋ ತಪ್ಪಾಗಿ ನಡೆಯುತ್ತಿದೆ ಎಂದು ಅರ್ಥವಾಗುತ್ತೆ. ಅವರು ತಕ್ಷಣ ಪ್ಲಾಟ್ಫಾರ್ಮ್ ಖಾಲಿ ಮಾಡಲು ನಿರ್ಧರಿಸಿದರು. ಇದರಿಂದ ತಮ್ಮ ಹಡಗಲ್ಲಿ ತ್ವರೆಯಲ್ಲಿ ತಪ್ಪಿಸಿಕೊಂಡರು. ಅವರ ಈ ನಿರ್ಧಾರವೇ ಅವರ ಪ್ರಾಣ ಉಳಿಸುತ್ತೆ. ಕೆಲವೇ ನಿಮಿಷಗಳಲ್ಲಿ ಆ ದೊಡ್ಡ ಡ್ರಿಲ್ಲಿಂಗ್ ಪ್ಲಾಟ್ಫಾರ್ಮ್ ತೂಗುತ್ತಾ ನೀರಲ್ಲಿ ಮುಳುಗಿ ಹೋಗುತ್ತೆ. ಪೂರ್ತಿ ಪ್ಲಾಟ್ಫಾರ್ಮ್ ಕಣ್ಣ ಮುಂದೆಯೇ ಮಾಯವಾಗುತ್ತೆ. ಆಶ್ಚರ್ಯದ ವಿಷಯ ಏನಂದ್ರೆ ಸರೋವರದ ಆಳ ಕೇವಲ 10 ಅಡಿ ಇದ್ದರೂ ಇಷ್ಟೊಂದು ದೊಡ್ಡ ನಿರ್ಮಾಣವನ್ನ ನುಂಗಿಬಿಡುತ್ತೆ. ಇಷ್ಟೇ ಅಲ್ಲದೆ ಅವರು ಕೂತಿದ್ದ ಹಡಗನ್ನ ಒಳಗೆ ಎಳೆಯಲು ಪ್ರಯತ್ನಿಸುತ್ತೆ. ಹಡಗಿನ ಕ್ಯಾಪ್ಟನ್ ಎಂಜಿನ್ ಫುಲ್ ಸ್ಪೀಡ್ಗೆ ಹಾಕಿ ದಡ ಸೇರಿಸ್ತಾನೆ. ಡ್ರಿಲ್ಲಿಂಗ್ ಪ್ಲಾಟ್ಫಾರ್ಮ್ ಮುಳುಗಿದ್ದು ಕೇವಲ ಆರಂಭ ಮಾತ್ರ. ನಿಜವಾದ ವಿನಾಶ ಇನ್ನೂ ಮುಂದೆ ಕಾದಿರುತ್ತೆ. ಕೊಂಚ ಹೊತ್ತಲ್ಲೇ ಪ್ಲಾಟ್ಫಾರ್ಮ್ ಮುಳುಗಿದ ಸ್ಥಳದಲ್ಲಿ ಭಾರಿ ನೀರಿನ ಸುಳಿ ಉಂಟಾಗುತ್ತೆ. ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಇದರಿಂದ ಸುತ್ತಲಿನ ಎಲ್ಲವನ್ನು ಒಳಗಡೆ ಎಳೆಯಲು ಶುರು ಮಾಡುತ್ತೆ. ಇದೆಲ್ಲ ತುಂಬಾ ವೇಗವಾಗಿ ನಡೆಯುತ್ತಿದ್ದರಿಂದ ಸ್ಥಳೀಯರು ದಿಗ್ಭ್ರಾಂತರಾದರು. ಸರೋವರದ ನೀರನ್ನ ಮೆಕ್ಸಿಕೋ ಗಲ್ಫ್ಗೆ ಕೊಂಡೊಯ್ಯುತ್ತಿದ್ದ ಡೆಲ್ ಕಾಬ್ರಾ ಕಾಲುವೆ ಈಗ ವಿರುದ್ಧ ದಿಕ್ಕಲ್ಲಿ ಹರಿಯಲಾರಂಭಿಸಿತು. ಅಂದ್ರೆ ಗಲ್ಫ್ನ ಸಮುದ್ರ ನೀರು ಸರೋವರವನ್ನ ತುಂಬಲು ಶುರು ಮಾಡಿತು. ನಿಮಿಷಗಳಲ್ಲಿ ಸರೋವರದ ನೀರು ಕೆಳಗೆ ಎಳೆಯಲು ಪ್ರಾರಂಭಿಸುತ್ತೆ. ಜನರ ಕಣ್ಣೆದುರೇ ಸಂಪೂರ್ಣ ಸರೋವರ ಅದೃಶ್ಯವಾದಂತಾಗುತ್ತೆ. ಆದ್ರೆ ಅತ್ಯಂತ ಭಯಾನಕ ವಿಷಯ ಏನೆಂದ್ರೆ ಸರೋವರದ ಕೆಳಗಡೆ ನಿಜವಾಗಿಯೂ ಏನಾಗ್ತಿದೆ ಎಂಬುದು ಯಾರಿಗೂ ಗೊತ್ತಿರೋದಿಲ್ಲ. ಭೂಮಿಯ ಒಳಗೆ ಉಪ್ಪು ಪದರದಲ್ಲಿ ಈ ವಿನಾಶ ಶುರುವಾಗುತ್ತೆ. ಲೇಕ್ ಪಿಯಾಂಗೋನ್ ಸರೋವರದ ಸ್ವಲ್ಪ ಕೆಳಗಡೆ ಭೂಮಿಯ ಆಳದಲ್ಲಿ ಒಂದು ದೊಡ್ಡ ಉಪ್ಪು ಗೋಪುರ ಇತ್ತು. ಅಂತಹ ಉಪ್ಪು ಗೋಪುರಗಳು ಅಮೆರಿಕದಲ್ಲಿ ಬಹಳಷ್ಟಿವೆ. ಅವುಗಳಿಂದ ಉಪ್ಪನ್ನ ತೆಗೆಯಲಾಗುತ್ತೆ. ಇದನ್ನ ಉಪ್ಪು ಗಣಿಗಾರಿಕೆ ಅಂತ ಕರೀತಾರೆ.
ಪಿಯಾಂಗೋನ್ ಸರೋವರದ ಕೆಳಗಿನ ಉಪ್ಪು ಗೋಪುರದಲ್ಲಿ 4 ಹಂತಗಳ ದೊಡ್ಡ ಉಪ್ಪು ಗಣಿ ಇತ್ತು. ಅದು ಸುಮಾರು 1500 ಅಡಿ ಆಳಕ್ಕೆ ವಿಸ್ತರಿಸಿತ್ತು. 1919ರಲ್ಲಿ ಆರಂಭವಾದ ಗಣಿ ಸುಮಾರು 60 ವರ್ಷಗಳ ಕಾಲ ನಿರಂತರವಾಗಿ ತೆಗೆಯಲ್ಪಟ್ಟಿತ್ತು. ಆದ್ರೆ ಕಾಲಕ್ರಮೇಣ ಗಡಿಯನ್ನ 1000 ಅಡಿಗಳಿಗಿಂತ ಕೆಳಗಡೆ ವಿಸ್ತರಿಸಲಾಯಿತು. ಆ ನೇರವಾಗಿ ಕೆಳಕ್ಕೆ ಹೋಗುವ ಗಣಿಯಲ್ಲಿ ಭಾರಿ ಸುರಂಗಗಳನ್ನ ನಿರ್ಮಿಸಲಾಗಿತ್ತು. ಇವು 1300 ಮತ್ತೆ 1500 ಅಡಿ ಆಳಕ್ಕೆ ಹೋಗಿದ್ದವು. ಅತ್ಯಂತ ಆಳದ ಸುರಂಗ ಸುಮಾರು 100 ಅಡಿ ಅಗಲ ಮತ್ತೆ 80 ಅಡಿ ಎತ್ತರವಿತ್ತು. ಕೆಲವು ಭಾಗಗಳಲ್ಲಿ ಉಪ್ಪನ್ನ ಪೂರ್ತಿಯಾಗಿ ತೆಗೆದು ಹಾಕಿದ್ದರು. ಇನ್ನು ಕೆಲವೆಡೆ ಚಾವಣಿಯನ್ನ ರಕ್ಷಿಸಲು ಉದ್ದೇಶಪೂರ್ವಕವಾಗಿ ದಪ್ಪ ಉಪ್ಪಿನ ಸ್ತಂಭಗಳನ್ನ ಬಿಟ್ಟಿದ್ದರು. ತೈಲ ಗಣಿಗಾರಿಕೆಯಲ್ಲಿ ಅಪಾಯಗಳಿರುವಂತೆಯೇ ಉಪ್ಪು ಗಣಿಗಾರಿಕೆಯು ಅಪಾಯಕಾರಿ. ಆದ್ರೆ ಉಪ್ಪು ಗಣಿಯ ಅಪಾಯ ವಿಭಿನ್ನ. ಯಾಕಂದ್ರೆ ಇಡೀ ಗಣಿಯ ಬಲ ಗಣಿಗಾರಿಕೆ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಬಿಟ್ಟ ದಪ್ಪ ಉಪ್ಪಿನ ಸ್ತಂಭಗಳ ಮೇಲೆ ನಿಂತಿರುತ್ತೆ. ಈ ಸ್ತಂಭಗಳು ಸ್ವಲ್ಪ ದುರ್ಬಲವಾದ್ರೂ ಕೂಡ ಸಂಪೂರ್ಣ ರಚನೆ ಕುಸಿದು ಬೀಳಬಹುದು. ನೀರು ಸುತ್ತಲೂ ಒಡ್ಡಿ ಹರಿಯಲಾರಂಭಿಸಿದಾಗ ಅತ್ಯಂತ ಅಪಾಯಕಾರಿ ಸ್ಥಿತಿ ಉದ್ಭವಿಸ್ತದೆ. ಯಾಕಂದ್ರೆ ಉಪ್ಪು ನೀರಲ್ಲಿ ತುಂಬಾ ಬೇಗ ಕರಗ್ತದೆ. ನೀರು ಸುರಂಗಕ್ಕೆ ತಲುಪಿದರೆ ಭಾರಿ ಹಾನಿಯಾಗ್ತದೆ. ವರ್ಷಗಳಿಂದ ಹೆಚ್ಚುತ್ತಿದ್ದ ಒತ್ತಡ ಈಗ ಭೂಮಿಯ ಮೇಲೆ ತನ್ನ ಪ್ರಭಾವ ತೋರಿಸತೊಡಗುತ್ತೆ. ಬದಲಾವಣೆ ನಿಧಾನವಾಗಿತ್ತು, ಆದ್ರೆ ಕೆಳಗಡೆ ಏನೋ ದೊಡ್ಡದು ನಡೆಯಲಿದೆ ಎಂಬ ಸ್ಪಷ್ಟ ಸೂಚನೆ ಇತ್ತು. ನವೆಂಬರ್ 20, 1970ರ ಬೆಳಗ್ಗೆ ಭೂಕಂಪ ಸಂಭವಿಸುವ ದಿನ ಎಲ್ಲ ಸಾಧಾರಣವಾಗಿ ಕಾಣ್ತಿತ್ತು. 55 ಮಂದಿ ಕಾರ್ಮಿಕರು ತಮ್ಮ ಶಿಫ್ಟ್ಗೆ ಗಣಿಗೆ ಇಳಿದರು. ಕೆಲವರು 1300 ಅಡಿ ಆಳದಲ್ಲಿ, ಇನ್ನು ಕೆಲವರು 1500 ಅಡಿ ಆಳದಲ್ಲಿದ್ದಾರೆ. ಎಂದಿನಂತೆ ಅವರು ಉಪ್ಪು ತೆಗೆಯೋ ಕೆಲಸ ಶುರು ಮಾಡಿದರು. ಆದ್ರೆ ಸ್ವಲ್ಪ ಸಮಯದ ನಂತರ ಒಂದು ವಿಚಿತ್ರ ಶಬ್ದ ಕೇಳಿಸುತ್ತೆ. ಒಬ್ಬ ಕಾರ್ಮಿಕ ಶಬ್ದದ ಹಿಂದೆ ಹೋಗಿ ನೋಡಿದಾಗ ಇಂಧನ ಡ್ರಮ್ಗಳು ಒಂದಕ್ಕೊಂದು ಗುದ್ದಿಕೊಳ್ಳುತ್ತಿದ್ದವು. ಮತ್ತೆ ಕಲುಷಿತ ನೀರು ಅವರ ಮೊಣಕಾಲಿನವರೆಗೆ ಹರಡಿತ್ತು. ನೀರು ಎಷ್ಟು ಆಳಕ್ಕೆ ಬಂದಿತ್ತು ಎಂದು ನೋಡಿ ಅವರು ಆಘಾತಕ್ಕೊಳಗಾದರು. ಗಣಿಯಲ್ಲಿ ಇದಕ್ಕೂ ಮುಂಚೆ ಸಣ್ಣ ನೀರು ಸೋರಿಕೆಗಳಾಗಿದ್ದವು. ಆದ್ರೆ ಈ ಬಾರಿ ಸ್ಥಿತಿ ಬೇರೆಯದ್ದೇ ಆಗಿತ್ತು. ಅವರು ತಕ್ಷಣ ಅಲಾರಾಂ ಮಾಡಿದರು. ಕೆಲವೇ ಕ್ಷಣಗಳಲ್ಲಿ ಗಣಿಯ ದೀಪಗಳು 3 ಬಾರಿ ಮಿನುಗಿದವು. ಒಳಗಿರುವ ಎಲ್ಲರೂ ತಕ್ಷಣ ಹೊರಗೆ ಬನ್ನಿ ಎಂಬ ಎಚ್ಚರಿಕೆ. ಇಲ್ಲಿ ಸಮಸ್ಯೆ ಏನೆಂದ್ರೆ ಕೆಳಗಿನಿಂದ ಮೇಲೆ ಬರಲು ಕೇವಲ ಒಂದೇ ಲಿಫ್ಟ್ ಇರುತ್ತೆ. ಅದು ತೀರಾ ನಿಧಾನವಾಗಿ ಚಲಿಸುತ್ತೆ ಮತ್ತೆ ಒಮ್ಮೆಗೆ ಕೇವಲ 8 ಜನರನ್ನ ಮಾತ್ರ ಒಯ್ಯಬಲ್ಲದ್ದು. ಆದರೂ ಯಾರೂ ಭಯ ಪಡಲಿಲ್ಲ. ಎಲ್ರೂ ತಮ್ಮ ಸರದಿಗಾಗಿ ಕಾಯುತ್ತಿದ್ದರು. ಒಂದು ಗುಂಪು ಮೇಲೆ ಹೋದ ಮೇಲೆ ಮತ್ತೊಂದು ಕಾಯುತ್ತಿತ್ತು. ಕೆಲವರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಯಾರೂ ಒಳಗಡೆ ಇಲ್ಲವೆಂದು ಖಾತರಿಪಡಿಸಿಕೊಳ್ಳಲು ಗಣಿಯ ಆಳದ ಭಾಗಗಳನ್ನ ಹುಡುಕಿದರು. ಸಮಯ ಮತ್ತು ನೀರು ಎರಡಕ್ಕೂ ವಿರುದ್ಧವಾಗಿ ನಡೆಯುತ್ತಿದ್ದ ಈ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಅವರಿಗೆ ಅದೃಷ್ಟ ಕೈ ಹಿಡಿಯಿತು. ಕೆಲವು ಗಂಟೆಗಳ ಗೊಂದಲದ ನಂತರ 55 ಮಂದಿ ಕಾರ್ಮಿಕರನ್ನ ಸುರಕ್ಷಿತವಾಗಿ ಹೊರಗೆ ತಂದರು. ಸರೋವರದ ನೀರು ಒಂದು ದೊಡ್ಡ ಸುಳಿಯಂತೆ ಸುತ್ತುತ್ತಾ ಕೆಳಗಡೆ ಬೀಳ್ತಿತ್ತು. ಸರೋವರದ ಮೇಲಿರುವ ಎಲ್ಲವನ್ನ ಆ ಸುಳಿ ಮುಂದುವರಿದು ಮುಳುಗಿಸಿತು. ಅತಿ ದೊಡ್ಡ ಜಲಪ್ರವಾಹ ಎಷ್ಟು ಬೇಗ ಬಂದಿತು ಎಂಬುದು ಯಾರಿಗೂ ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದಲ್ಲೇ ಉಪ್ಪು ಕರಗಲಾರಂಭಿಸಿತು. ನೀರು ಒಳಗಡೆ ಹೋಗ್ತಿದ್ದಂತೆ ರಂಧ್ರ ದಿನೇ ದಿನೇ ದೊಡ್ಡದಾಗ್ತಿತ್ತು. ಇದರಿಂದ ದೊಡ್ಡ ಉಪ್ಪಿನ ಸ್ತಂಭಗಳು ಕರಗಲಾರಂಭಿಸಿದವು. ಸರೋವರದಲ್ಲಿದ್ದ ಸುಮಾರು 13 ಬಿಲಿಯನ್ ನೀರು ಆ ಗಣಿಯೊಳಗೆ ಹೋಗಿ ಬಿಡುತ್ತೆ. ಅದರ ಮಧ್ಯದಲ್ಲಿ ಒಂದು ಭಾರಿ ವಾಲ್ಫುಲ್ ಉಂಟಾಗಿ ಗಾಳಿಯಲ್ಲಿ ಸುಮಾರು 400 ಅಡಿ ಎತ್ತರಕ್ಕೆ ನೀರು ಮತ್ತೆ ಶಿಥಿಲಗಳನ್ನ ಚಿಮ್ಮಿಸುತ್ತಿತ್ತು. ವಾಸ್ತವವಾಗಿ ಗಣಿಯನ್ನ ತುಂಬುತ್ತಿದ್ದ ನೀರು ಒಳಗಿನ ಗಾಳಿಯನ್ನ ಒತ್ತಿ ಹೊರಹಾಕುತ್ತಿತ್ತು. ಅದರ ಒತ್ತಡದಿಂದ ಭಾರಿ ಶಬ್ದದೊಂದಿಗೆ ಹೊರಬರುತ್ತಿತ್ತು. ಇದೇ ಸಮಯಕ್ಕೆ ಮೆಕ್ಸಿಕೋ ಗಲ್ಫ್ನ ಸಮುದ್ರ ನೀರು ಕಾಲುವೆಯ ಮೂಲಕ ಈ ಭಾರಿ ಸುಳಿಯ ಕಡೆಗೆ ಹರಿಯತೊಡಗಿತು. ಇದು ಸುಮಾರು 40 ಗಂಟೆಗಳ ಕಾಲ ಮುಂದುವರಿಯುತ್ತೆ. ಪ್ರಮಾದದ ನಂತರ ದಿಗ್ಭ್ರಾಂತಿಕರ ಚಿತ್ರಗಳು ಹೊರಬಂದವು. ಕ್ರಮೇಣ ನೀರಿನ ಮಟ್ಟ ಇಳಿಯುತ್ತೆ. ಕಾಲುವೆಯಿಂದ ಬರುತ್ತಿದ್ದ ಉಪ್ಪು ನೀರಿನಿಂದ ಸರೋವರ ಮತ್ತೆ ತುಂಬುತ್ತೆ. ಮುಳುಗಿದ ಕೆಲವು ವಸ್ತುಗಳನ್ನ ಮರಳಿ ದಡಕ್ಕೆ ತಂದರು. ಆದ್ರೆ ಡ್ರಿಲ್ಲಿಂಗ್ ಪ್ಲಾಟ್ಫಾರ್ಮ್, ಟ್ರಕ್, ದೋಣಿಗಳ ಶಿಥಿಲಗಳು ಶಾಶ್ವತವಾಗಿ ಉಳಿದು ಬಿಟ್ಟವು. ಯಾರೂ ಸಾಯಲಿಲ್ಲ. ಆದ್ರೆ ಸರೋವರದ ಸುತ್ತಲಿನ ಪ್ರದೇಶ ಪೂರ್ತಿ ಬದಲಾಗುತ್ತೆ. ಸಿಹಿ ನೀರಿನ ಸರೋವರ ಈಗ ಉಪ್ಪು ನೀರಿನ ಸರೋವರವಾಗಿರುತ್ತೆ. ಮುಂದಿನ ವರ್ಷಗಳಲ್ಲಿ ಇಲ್ಲಿ ಹೊಸ ಜಾತಿಯ ಮೀನುಗಳು, ಸಸ್ಯಗಳು ಬೆಳೆಯುವ ಸಾಧ್ಯತೆ ಇದೆ. ಆದ್ರೆ ಒಂದು ಪ್ರಶ್ನೆ ಮಾತ್ರ ಉಳಿದುಕೊಳ್ಳುತ್ತೆ. ಅದೇನೆಂದ್ರೆ ಡ್ರಿಲ್ಲಿಂಗ್ ತಂಡಕ್ಕೆ ತಾವು ನೇರವಾಗಿ ಉಪ್ಪು ಗಣಿಯ ಮೇಲೆಗೆ ಡ್ರಿಲ್ ಮಾಡ್ತಿದ್ದೇವೆ ಎಂಬುದು ಯಾಕೆ ಗೊತ್ತಾಗಲಿಲ್ಲ.
ಕೆಲವು ತಜ್ಞರು ಡ್ರಿಲ್ ಮಾಡೋ ಟೈಮಲ್ಲಿ ಡ್ರಿಲ್ ಸ್ವಲ್ಪ ಪಕ್ಕಕ್ಕೆ ತಿರುಗಿ ಆಕಸ್ಮಿಕ ಸುರಂಗದ ಚಾವಣಿಯನ್ನ ಒಡೆದಿರಬಹುದು ಎಂದು ಹೇಳ್ತಾರೆ. ಇನ್ನು ಕೆಲವು ತಜ್ಞರು ನಿಜವಾದ ಕಾರಣ ಎಂಜಿನಿಯರ್ಗಳು ಡ್ರಿಲ್ ಸ್ಥಳವನ್ನ ತಪ್ಪಾಗಿ ಲೆಕ್ಕ ಹಾಕಿ ನೇರವಾಗಿ ಗಣಿಯ ಮೇಲೆಗೆ ಇಟ್ಟಿದ್ದಾರೆ ಎಂದು ಹೇಳ್ತಾರೆ. ಆದ್ರೆ ಮೂಲ ದಾಖಲೆಗಳು ಬಹಿರಂಗವಾಗದ ಕಾರಣ ಅದು ಯಾರ ತಪ್ಪು ಎಂದು ನಿರ್ಧರಿಸಲಾಗಲಿಲ್ಲ. ಆದ್ರೆ ಕೇಸು ಕೋರ್ಟ್ ತಲುಪುತ್ತೆ. ಬಾಧಿತರಿಗೆ ಪರಿಹಾರ ನೀಡಲಾಗುತ್ತೆ. ಗಣಿ ಮಾಲೀಕರಿಗೆ 32 ಮಿಲಿಯನ್, ಬೊಟಾನಿಕಲ್ ಗಾರ್ಡನ್ಗೆ $12 ಮಿಲಿಯನ್ ನೀಡಲಾಗುತ್ತೆ. ಉಪ್ಪು ಗಣಿ ಡಿಸೆಂಬರ್ 1986ರಲ್ಲಿ ಶಾಶ್ವತವಾಗಿ ಮುಚ್ಚಲ್ಪಡುತ್ತೆ. ಇದು ಮಾನವ ತಪ್ಪಿನಿಂದಾಗಿ ಸಂಭವಿಸಿದ ಅತಿದೊಡ್ಡ ಪರಿಸರ ವಿಕೋಪಗಳಲ್ಲಿ ಒಂದು ಸಣ್ಣ ಲೆಕ್ಕ ತಪ್ಪಿದರೂ ಪ್ರಕೃತಿಯ ಶಕ್ತಿ ಎಷ್ಟು ಭಯಾನಕವಾಗಿ ಪ್ರತಿಕ್ರಿಯಿಸುತ್ತದೆ ಎಂಬುದಕ್ಕೆ ಇದೊಂದು ಜೀವಂತ ಉದಾಹರಣೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.